ಮೂರು ಪಕ್ಷಗಳಿಗೆ ಬೇಕು ಅತಂತ್ರ ವಿಧಾನಸಭೆ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಚಿಂತೆ, ಬಿಜೆಪಿಗೆ ಯಡಿಯೂರಪ್ಪ ಚಿಂತೆ, ಕುಮಾರಸ್ವಾಮಿಗೆ ಇಬ್ಬರ ಜಗಳದ ಲಾಭ ಪಡೆಯೋ ಲೆಕ್ಕಾಚಾರ. ಇದೇ ಹೊತ್ತಿನ ಸ್ಪೆಷಲ್ ಮ್ಯಾಜಿಕ್ ನಂಬರ್ ಡೀಲ್. ನಾನು ಸೌಮ್ಯ ಮಳಲಿ. ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಜಿದ್ದಿಗೆ ಬಿದ್ದವರಂತೆ ಕಾದಾಟಕ್ಕೆ ಇಳಿದಿದ್ದಾರೆ. ತಮ್ಮದೇ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಹಠ ಹಿಡಿದಿದ್ದಾರೆ. ಜೊತೆಗೆ ಸಿಎಂ ಆಗೋ ಕನಸು ಕೂಡ ಕಾಣ್ತಾ ಇದ್ದಾರೆ. ಆದ್ರೆ ಆ ಇಬ್ಬರ ಆಸೆ ಈ ಸಲ ಈಡೇರಲ್ಲ ಅನ್ನೋ ರಾಜಕೀಯ ಲೆಕ್ಕಾಚಾರಗಳಿವೆ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರನ್ನ ಬಿಟ್ರೆ ರಾಜ್ಯದ ಯಾವ ನಾಯಕರಿಗೂ ಈ ಸಲ ಸ್ಪಷ್ಟ ಬಹುಮತ ಬರೋದು ಇಷ್ಟ ಇಲ್ಲ. ಹಾಗಾದ್ರೆ ಏನು ಆ ಲೆಕ್ಕಾಚಾರ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಯಾವ ಪಕ್ಷಕ್ಕೆ ಸಿಗುತ್ತೆ ರಾಜ್ಯದ ಗದ್ದುಗೆ? ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ? ಎಸ್, ಇಡೀ ರಾಜ್ಯದ ಪರಮ ಕುತೂಹಲ ಕೆರಳಿಸ್ತಾ ಇರೋ ಪ್ರಶ್ನೆಗಳಿವು. ಯಾಕಂದ್ರೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಕಾರ್ಯ ಪೂರ್ಣಗೊಂಡಿದೆ. 224 ಕ್ಷೇತ್ರಗಳಲ್ಲೂ ಎಲ್ಲಾ ರಾಜಕೀಯ ಪಕ್ಷಗಳು, ಸ್ಪರ್ಧಾಳುಗಳು ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ತಮ್ಮ ತಮ್ಮ ಎದುರಾಳಿಗಳನ್ನ ಹೇಗೆ ಮಣಿಸಬೇಕು ಅನ್ನೋ ತಂತ್ರ ಪ್ರತಿತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ. ಜೊತೆಗೆ ಮತದಾರರನ್ನ ಸೆಳೆಯೋಕೆ ಪ್ರಚಾರ ಕಾರ್ಯ ಭರ್ಜರಿಯಾಗಿ ನಡೀತಾ ಇದೆ. ಹೀಗಾಗಿ ಯಾವ ಪಕ್ಷ ಈ ಸಲ ರಾಜ್ಯದ ಗದ್ದುಗೆ ಹಿಡಿಯುತ್ತೆ, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಿವೆ. ಆದರೆ ಎಲ್ಲಾ ಚುನಾವಣಾ ಪೂರ್ವ ಸಮೀಕ್ಷೆಗಳಂತೆ ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗೋದಿಲ್ವಂತೆ. ಅಂದ್ರೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುವುದು ಗ್ಯಾರಂಟಿಯಂತೆ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರ ನಿದ್ದೆಗೆಡಿಸ್ತಾ ಇದೆ. ಯಾವ ಪಕ್ಷಕ್ಕೂ ಸಿಗಲ್ವಾ ಮ್ಯಾಜಿಕ್ ನಂಬರ್? ಸಮೀಕ್ಷೆಗಳ ಭವಿಷ್ಯ ಆಗುತ್ತಾ ಉಲ್ಟಾ? ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ನೀಡೋದಿಲ್ಲ. ಹೀಗಾಗಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಎಲ್ಲಾ ಚುನಾವಣಾ ಪೂರ್ವ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಆದರೆ ಸಮೀಕ್ಷೆಗಳ ಲೆಕ್ಕಾಚಾರಗಳನ್ನೇ ತಲೆಕೆಳಕೆ ಮಾಡೋಕೆ ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳು ಹರಸಾಹಸ ಪಡ್ತಾ ಇವೆ ಅಂತ ಹೇಳಲಾಗ್ತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಬಿಜೆಪಿಯಲ್ಲಿ ಯಡಿಯೂರಪ್ಪ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ರೆ ರಾಜ್ಯದ ಯಾವ ಮುಖಂಡರು ತಮ್ಮ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಬರಲಿ ಅಂತ ಹರಸಾಹಸ ಪಡ್ತಿಲ್ವಂತೆ. ಅವರೆಲ್ಲರ ಚಿತ್ತ ಈ ಸಲ ಅತಂತ್ರ ವಿಧಾನಸಭೆ ನಿರ್ಮಾಣವಾಗಲಿ ಅಂತ ಬಯಸ್ತಾ ಇವೆಯಂತೆ. ಮೂರು ಪಕ್ಷಗಳಿಗೆ ಯಾಕೆ ಬೇಕು ಅತಂತ್ರ ವಿಧಾನಸಭೆ? ಪ್ರಿಯ ವೀಕ್ಷಕರೇ, ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ, ಯಾರಾಗ್ತಾರೆ ಮುಂದಿನ ಸಿಎಂ ಅಂತ ನೋಡಿದ್ರೆ ಮೊದಲಿಗೆ ನಮ್ಮ ಕಣ್ಣ ಮುಂದೆ ಬರೋದು ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಬಿಜೆಪಿಯಿಂದ ಯಡಿಯೂರಪ್ಪ ಮತ್ತು ಜೆಡಿಎಸ್ನಿಂದ ಕುಮಾರಸ್ವಾಮಿ. ಆದ್ರೆ ಈ ಮೂವರು ಸಿಎಂ ಆಗೋದು ಆ ಮೂರು ಪಕ್ಷಗಳ ಇತರೆ ಮುಖಂಡರುಗಳಿಗೆ ಇಷ್ಟಾನೇ ಇಲ್ವಂತೆ. ಆದ್ರೆ ಒಂದೊಮ್ಮೆ ಈ ಮೂರು ಪಕ್ಷಗಳಲ್ಲಿ ಯಾವ ಪಕ್ಷಕ್ಕಾದ್ರೂ ಸ್ಪಷ್ಟ ಬಹುಮತ ಸಿಕ್ಕರೆ ಈ ಮೂವರಲ್ಲಿ ಒಬ್ರು ಸಿಎಂ ಆಗೋದು ಗ್ಯಾರಂಟಿ ಅನ್ನೋ ಮಾತುಗಳಿವೆ. ಅದೇ ಅತಂತ್ರ ವಿಧಾನಸಭೆ ನಿರ್ಮಾಣವಾದ್ರೆ ಇವರನ್ನ ದೂರ ಇಟ್ಟು ಮತ್ತೊಬ್ರು ಸಿಎಂ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿವೆ.
ಅತಂತ್ರ ವಿಧಾನಸಭೆ ಸೃಷ್ಟಿಯಾದ್ರೆ ಯಾರಿಗೆ ಆತಂಕ? ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಕಂಗಾಲಾಗಿ ಹೋಗಿದ್ಯಾಕೆ? ರಾಜ್ಯದ 3 ಪ್ರಮುಖ ಪಕ್ಷಗಳ ಮುಖಂಡರುಗಳಿಗೂ ಈ ಸಲದ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಬೇಕು ಅನ್ನೋ ಆಸೆ ಇದೆ. ಆದರೆ ಅತಂತ್ರ ವಿಧಾನಸಭೆ ಸೃಷ್ಟಿಯಾದ್ರೆ ಮೊದಲು ಢವಢವ ಶುರುವಾಗೋದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರಿಗೆ. ಯಾಕಂದ್ರೆ ಮುಂದಿನ ಸಿಎಂ ನಾವೇ ಆಗಬೇಕು ಅನ್ನೋ ಅತೀವ ಆಸೆ ಈ ಇಬ್ಬರಲ್ಲೂ ಇದೆ. ಒಂದೊಮ್ಮೆ ಅತಂತ್ರ ವಿಧಾನಸಭೆ ನಿರ್ಮಾಣವಾದರೆ ಇವರ ಆಸೆ ಕಮರಿ ಹೋಗೋ ಸಾಧ್ಯತೆ ಇದೆ. ನಿದ್ದೆಗೆಟ್ಟಿದ್ದಾರ ಸಿಎಂ ಸಿದ್ದರಾಮಯ್ಯ? ಎಸ್, ಈ ಸಲ ಪಕ್ಷವನ್ನ ಸ್ಪಷ್ಟ ಬಹುಮತದ ಮೇಲೆ ಅಧಿಕಾರಕ್ಕೆ ತರಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಕನಸು. ಅದಕ್ಕಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯದ ಉದ್ದಗಲಕ್ಕೂ ಓಡಾಡುತ್ತಾ ಪ್ರಚಾರ ನಡೆಸುತ್ತಿದ್ದಾರೆ. ಹಾಗೊಮ್ಮೆ ಅವರ ಕನಸು ನನಸಾದ್ರೆ ಅನಾಯಾಸವಾಗಿ ಮುಂದಿನ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಬಹುದು. ಆಗ ಅದನ್ನ ಪ್ರಶ್ನಿಸೋ ಧೈರ್ಯ ಯಾರಿಗೂ ಬರಲ್ಲ. ಆದ್ರೆ ಹಾಗಾಗಬಾರ್ದು ಅನ್ನೋದು ಬಹುತೇಕ ಕಾಂಗ್ರೆಸ್ಸಿಗರ ಆಸೆ. ಹೀಗಾಗಿ ಮೂಲ ಕಾಂಗ್ರೆಸ್ಸಿಗರು ಅತಂತ್ರ ವಿಧಾನಸಭೆ ಬಯಸುತ್ತಿದ್ದಾರೆ. ಒಂದ್ ವೇಳೆ ಪಕ್ಷಕ್ಕೆ ಬಹುಮತ ಸಿಗದೇ ಇದ್ರೆ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಮನ್ನಣೆ ದೊರೆತಿಲ್ಲ ಅನ್ನೋ ವೈಫಲ್ಯದ ಹಣೆಪಟ್ಟಿ ಕಟ್ಟಿ ಅವರನ್ನ ದೂರ ಇಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದಿದ್ರೆ ಸಮ್ಮಿಶ್ರ ಸರ್ಕಾರ ರಚನೆಯಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಆಗ ಸಹಜವಾಗಿಯೇ ಕಾಂಗ್ರೆಸ್ನ ಆಯ್ಕೆ ಜೆಡಿಎಸ್ ಆಗತ್ತೆ. ಆದರೆ ಜೆಡಿಎಸ್ನ ಎಚ್ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾರಾ ಅನ್ನೋ ಪ್ರಶ್ನೆ ಸೃಷ್ಟಿಯಾಗುತ್ತೆ. ಹಾಗೊಮ್ಮೆ ಜೆಡಿಎಸ್ ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸೋಕೆ ಒಪ್ಪಿಕೊಂಡ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋ ಕೆಲವರ ಕನಸು ನನಸಾಗೋ ಸಾಧ್ಯತೆ ಇರುತ್ತೆ. ಹೀಗೆ ಕನಸು ಕಾಣ್ತಾ ಇದ್ದ ಕೆಲವರು ಈಗಾಗಲೇ ಜೆಡಿಎಸ್ ನಾಯಕರ ಜೊತೆ ದೋಸ್ತಿ ಶುರು ಮಾಡಿದ್ದಾರೆ. ದೇವೇಗೌಡರು ಹೇಳ್ದವರೇ ಆಗ್ತಾರ ಮುಂದಿನ ಸಿಎಂ? ಕಾಂಗ್ರೆಸ್ನಿಂದ ಯಾರಾಗಬಹುದು ಮುಂದಿನ ಸಿಎಂ? ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದಿದ್ರೆ ಜೆಡಿಎಸ್ ಕಿಂಗ್ ಮೇಕರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಆಗ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಯಾರನ್ನ ಸೂಚಿಸ್ತಾರೋ ಅವರೇ ಸಿಎಂ ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳಿವೆ. ಒಂದೊಮ್ಮೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾದ್ರೆ ಕಾಂಗ್ರೆಸ್ನಿಂದ ಯಾರಾಗಬಹುದು ಸಿಎಂ ಅಂತ ನೋಡಿದ್ರೆ ಆ ಲಿಸ್ಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಕ್ಯೂನಲ್ಲಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಗೌಡ್ರ ಮನೆ ಬಾಗಿಲಿಗೆ ಸುಳಿಯುವಂತಹ ಪರಿಸ್ಥಿತಿ ಬಾರದೇ ಇರಲಿ ಅಂತ ಹೇಳಿ ಮ್ಯಾಜಿಕ್ ನಂಬರ್ ದಾಟೋಕೆ ಮ್ಯಾಜಿಕ್ ಮಾಡ್ತಿದ್ದಾರೆ. ಈ ಸಲ ಅತಂತ್ರ ವಿಧಾನಸಭೆ ಎದುರಾದ್ರೆ ಯಾರಾಗ್ತಾರೆ ಮುಂದಿನ ಸಿಎಂ? ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಲೆಕ್ಕಾಚಾರ ಏನು? ಜೆಡಿಎಸ್ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಾ? ಇಲ್ಲ ಬಿಜೆಪಿ ಜೊತೆ ಸೇರಿ ರಚಿಸುತ್ತಾ ಸಮ್ಮಿಶ್ರ ಸರ್ಕಾರ? ಒಂದೊಮ್ಮೆ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ರಚನೆಯಾದ್ರೆ
ಯಡಿಯೂರಪ್ಪ ಸಿಎಂ ಆಗಲ್ವಾ? ಹೇಗಿದೆ ರಾಜ್ಯ ರಾಜಕೀಯ ಲೆಕ್ಕಾಚಾರ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಈ ಸಲ ಜೆಡಿಎಸ್ಗೆ ಸ್ಪಷ್ಟ ಬಹುಮತ ಬರುತ್ತೆ. ಕರುನಾಡ ಸಿಂಹಾಸನ ನಮ್ದೇ ಅಂತ ಜೆಡಿಎಸ್ ಹೇಳ್ಕೊಂಡಿದೆ. ಆದ್ರೆ ಅದು ಅಂದುಕೊಂಡಷ್ಟು ಸುಲಭ ಇಲ್ಲ. ಚುನಾವಣಾ ಪೂರ್ವ ಸಮೀಕ್ಷೆಗಳಂತೆ ಜೆಡಿಎಸ್ 3ನೇ ಸ್ಥಾನದಿಂದ ಮೇಲೇಳ್ತಾ ಇಲ್ಲ. ಆದ್ರೆ ದೊಡ್ಡಗೌಡ್ರು ಮತ್ತು ಕುಮಾರಸ್ವಾಮಿ ಮಾತ್ರ ಸಮೀಕ್ಷೆಗಳ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಒಂದ್ ವೇಳೆ ಜೆಡಿಎಸ್ಗೆ ಬಹುಮತ ಸಿಗದಿದ್ರೆ ಯಾವ ಪಕ್ಷದ ಜೊತೆಗೂ ಕೈ ಜೋಡಿಸಲ್ಲ, ಪ್ರತಿಪಕ್ಷ ಸ್ಥಾನದಲ್ಲಿ ಬೇಕಾದ್ರೆ ಕೂರುತ್ತೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ವಾಸ್ತವ ಸಂಗತಿ ಬೇರೆನೇ ಇದೆ. ಅಧಿಕಾರಕ್ಕಾಗಿ ಹಾತೊರಿತಾ ಇದ್ದಾರ ಜೆಡಿಎಸ್ ಮುಖಂಡರು. ಫಲಿತಾಂಶದ ನಂತರ ಬದಲಾಗುತ್ತಾ ಜೆಡಿಎಸ್ ವರಸೆ. ಎಸ್, ಜೆಡಿಎಸ್ ಪಕ್ಷ ಕಳೆದ 10 ವರ್ಷಗಳಿಂದ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಿದೆ. ಈ ಸಲ ಅಧಿಕಾರ ಸಿಗದೇ ಇದ್ರೆ ಜೆಡಿಎಸ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಚುನಾವಣಾ ಫಲಿತಾಂಶ ಹೊರಬಿದ್ದ ಮೇಲೆ ಜೆಡಿಎಸ್ ಮುಖಂಡರು ವರಸೆ ಬದಲಿಸೋ ಸಾಧ್ಯತೆ ಇರುತ್ತೆ. ಒಂದೊಮ್ಮೆ ಅತಂತ್ರ ವಿಧಾನಸಭೆ ಸೃಷ್ಟಿಯಾದ್ರೆ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಇಲ್ಲವೇ ಬಿಜೆಪಿ ಜೊತೆ ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರ ರಚಿಸೋದು ಗ್ಯಾರಂಟಿ. ಯಾಕಂದ್ರೆ ಅತಂತ್ರ ಪರಿಸ್ಥಿತಿ ಎದುರಾದ್ರೆ ರಾಜ್ಯದ ಜನತೆ ಮೇಲೆ ಮತ್ತೊಂದು ಚುನಾವಣೆ ಹೇರಬಾರದೆಂಬ ಉದ್ದೇಶದಿಂದ ಸಮ್ಮಿಶ್ರ ಸರ್ಕಾರ ರಚನೆಗೆ ಮನಸ್ಸು ಮಾಡಬಹುದು. ದೊಡ್ಡಗೌಡ್ರು ಆಗ್ತಾರ ಅಸಲಿ ಕಿಂಗ್ ಮೇಕರ್. ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿದಂತೆ ಈ ಸಲ ಅತಂತ್ರ ವಿಧಾನಸಭೆ ಮೂಡೋ ಸಂಭವವಿದೆ. ಸಮೀಕ್ಷೆಗಳು ಹೇಳಿದಂತೆ ಅತಂತ್ರ ವಿಧಾನಸಭೆ ಸೃಷ್ಟಿಯಾದ್ರೆ ಜೆಡಿಎಸ್ ಪಕ್ಷವೇ ಕಿಂಗ್ ಮೇಕರ್. ದೊಡ್ಡಗೌಡ್ರೆ ಅಸಲಿ ಕಿಂಗ್. ಮುಂದಿನ ಸಿಎಂ ಯಾರಾಗಬೇಕು ಅಂತ ಡಿಸೈಡ್ ಮಾಡೋದು ಕೂಡ ದೊಡ್ಡಗೌಡ್ರೆ. ಈ ವಿಷಯ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ತಳಮಳ ಸೃಷ್ಟಿಸಿದೆ. ಎದುರಾದ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸುತ್ತಾ ಜೆಡಿಎಸ್. ಸಿದ್ದರಾಮಯ್ಯಗೆ ಸಿಗೋದಿಲ್ವಾ ಕರ್ನಾಟಕದ ಸಿಂಹಾಸನ? ಒಂದೊಮ್ಮೆ ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಎದುರಾದ್ರೆ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ದೊಡ್ಡಗೌಡ್ರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಜೊತೆ ಕೈ ಜೋಡಿಸಲ್ಲ ಅಂತ ಹೇಳಲಾಗುತ್ತೆ. ಹಾಗೊಮ್ಮೆ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ರಚನೆಯಾದ್ರೂ ಸಿದ್ದರಾಮಯ್ಯ ಸೈಡ್ಲೈನ್ ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳಿವೆ. ಇದರಿಂದ ಮತ್ತೊಂದ್ಸಲ ಸಿಎಂ ಆಗೋ ಕನಸು ಕಾಣ್ತಿರೋ ಸಿದ್ದರಾಮಯ್ಯನವರ ಆಸೆ ನುಚ್ಚು ನೂರಾಗುತ್ತೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಸಲ ಕರುನಾಡ ಕಿಂಗ್ ಆಗೋ ಅದೃಷ್ಟ ಯಾರಿಗಿದೆ? ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬಹುದು. ಉಪಮುಖ್ಯಮಂತ್ರಿ ಸ್ಥಾನವನ್ನ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲವೇ ಪರಮೇಶ್ವರ್ ಅವರಿಗೆ ಬಿಟ್ಕೊಡೋ ಸಾಧ್ಯತೆ ಇರುತ್ತೆ. ಆ ಮೂಲಕ ದಲಿತರೊಬ್ಬರನ್ನ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ವಿ ಅನ್ನೋ ಕ್ರೆಡಿಟ್ ಎನ್ಕ್ಯಾಶ್ ಮಾಡಿಕೊಳ್ಳಲು ಜೆಡಿಎಸ್ ಯತ್ನಿಸಬಹುದು. ಬಿಜೆಪಿ ಮೇಲಿದ್ಯಾ ಕುಮಾರಸ್ವಾಮಿ ಒಲವು? ಎಚ್.ಡಿ. ಕುಮಾರಸ್ವಾಮಿ ಅವರೇ ಹೇಳಿಕೊಂಡಿರೋ ಪ್ರಕಾರ ಈ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿಯವರೇ ಕುಮಾರಸ್ವಾಮಿಯನ್ನ ಚೆನ್ನಾಗಿ ನೋಡಿಕೊಂಡಿದ್ರಂತೆ.
ಇಂದಿಗೂ ಬಿಜೆಪಿಯಲ್ಲಿ ಕುಮಾರಸ್ವಾಮಿಯನ್ನ ಪ್ರೀತಿಸುವವರು ಹೆಚ್ಚಾಗಿದ್ದಾರಂತೆ. ಹೀಗಾಗಿ ಈ ಸಲ 50-50 ಸರ್ಕಾರ ಬಂದ್ರೆ ಜೆಡಿಎಸ್ ಬಿಜೆಪಿ ಒಂದಾಗೋ ಸಾಧ್ಯತೆ ಇದೆಯಂತೆ. ಹಾಗಾದ್ರೆ ಈ ಸರ್ಕಾರದಲ್ಲಿ ಯಡಿಯೂರಪ್ಪ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಳದೇ ಇರೋದಿಲ್ಲ. 2007ರಲ್ಲಿ ಜೆಡಿಎಸ್ ಬಿಜೆಪಿ 2020 ಸಮ್ಮಿಶ್ರ ಸರ್ಕಾರ ಇದ್ದಾಗ ಜೆಡಿಎಸ್ ಯಡಿಯೂರಪ್ಪನವರಿಗೆ ಅಧಿಕಾರ ಬಿಟ್ಕೊಟ್ಟಿರಲಿಲ್ಲ. ಇದರಿಂದ ಜೆಡಿಎಸ್ ವಚನ ಭ್ರಷ್ಟ ಅನ್ನೋ ಟೀಕೆಗೆ ಗುರಿಯಾಗಿತ್ತು. ಹೀಗಾಗಿ ಈ ಸಲ ಜೆಡಿಎಸ್ ಬಿಜೆಪಿ ಸರ್ಕಾರ ರಚನೆಯಾದ್ರೆ ಮೊದಲ ಅವಧಿಗೆ ಯಡಿಯೂರಪ್ಪ ಅವರನ್ನ ಸಿಎಂ ಮಾಡಬಹುದು. ಆ ಮೂಲಕ ವಚನ ಭ್ರಷ್ಟ ಅನ್ನೋ ಟೀಕೆಯಿಂದ ಹೊರಬರಲು ಜೆಡಿಎಸ್ ಯತ್ನಿಸುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರಗಳಿವೆ. ಅಷ್ಟೇ ಅಲ್ಲ, ಜೆಡಿಎಸ್ನ ಎಚ್ಡಿ ರೇವಣ್ಣ ಅವರಿಗೆ ಡಿಸಿಎಂ ಪಟ್ಟ ಕೊಡೋ ಪ್ಲಾನ್ ಕೂಡ ನಡೀತಾ ಇದೆಯಂತೆ. ಇದೇ ವೇಳೆ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡಿಸೋ ಸಾಧ್ಯತೆಯೂ ಇದೆಯಂತೆ. ಬಿಜೆಪಿಯಲ್ಲಿ ಹೇಗಿದೆ ಯಡಿಯೂರಪ್ಪನವರ ಸ್ಥಿತಿ? ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಪರಿಸ್ಥಿತಿ ಅಷ್ಟೇನು ಸರಿಯಿಲ್ಲ ಅನ್ನೋ ಮಾತುಗಳಿವೆ. ಇಲ್ಲೂ ಕೂಡ ಮೂಲ ಬಿಜೆಪಿ ಮತ್ತು ಕೆಜೆಪಿಯಿಂದ ಬಂದ ಬಿಜೆಪಿ ಸದಸ್ಯರು ಅನ್ನೋ ಭೇದ ಭಾವವಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಯಡಿಯೂರಪ್ಪ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಿಸಿದ್ದಾರೆ. ಆದರೆ ಇದು ಪಕ್ಷದ ಕೆಲವು ಹಿರಿಯ ಮುಖಂಡರಿಗೆ ಇಷ್ಟಾನೇ ಇಲ್ಲ. ಆದರೂ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಚುನಾವಣೆ ಮುಗಿಯೋವರೆಗೂ ಸುಮ್ಮನಿದ್ದಾರೆ ಅನ್ನೋ ಮಾತುಗಳಿವೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಬಹುಮತ ಬಂದ್ರಷ್ಟೇ ಬಿಎಸ್ವೈ ಮುಖ್ಯಮಂತ್ರಿ ಆಗೋದು ಅನ್ನೋ ಲೆಕ್ಕಾಚಾರಗಳಿವೆ. ಹೀಗಾಗಿ ಯಡಿಯೂರಪ್ಪ ಮತ್ತು ಅವರ ಆಪ್ತ ಕೂಟ ಈ ಸಲ ಪಕ್ಷಕ್ಕೆ ಬಹುಮತ ತಂದುಕೊಡಲು ಬಿಡುವಿಲ್ಲದೆ ಶ್ರಮಿಸುತ್ತಿದ್ದಾರೆ. ರಾಜ್ಯಾದ್ಯಂತ ಪ್ರಚಾರ ನಡೆಸಿ ಹೆಚ್ಚು ಸೀಟು ಗೆಲ್ಲೋಕೆ ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಿದ್ದಾರೆ. ಯಡಿಯೂರಪ್ಪನವರ ಹಿತಶತ್ರುಗಳು ಮಾತ್ರ ಈ ಸಲ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಗಲೇಬಾರದು ಅಂತ ಬಯಸುತ್ತಿದ್ದಾರಂತೆ. ಯಾಕಂದ್ರೆ ಜೆಡಿಎಸ್ ನಾಯಕರು ಹಾಗೂ ಸಿದ್ದರಾಮಯ್ಯ ನಡುವಿನ ಮಾತಿನ ಸಮರದಿಂದ ಆ ಎರಡು ಪಕ್ಷಗಳ ನಡುವಿನ ಸಂಬಂಧ ಸಾಕಷ್ಟು ಹಳಸಿದೆ. ಒಂದೊಮ್ಮೆ ಈ ಸಲ ಅತಂತ್ರ ವಿಧಾನಸಭೆ ಸೃಷ್ಟಿಯಾದ್ರೆ ಜೆಡಿಎಸ್ ಬಿಜೆಪಿಗೆ ಬೆಂಬಲ ಸೂಚಿಸೋ ಸಾಧ್ಯತೆ ಇದೆಯಂತೆ. ಆಗ ಬಿಎಸ್ವೈ ನಾಯಕತ್ವದ ವೈಫಲ್ಯದಿಂದ ಪಕ್ಷಕ್ಕೆ ಬಹುಮತ ಸಿಕ್ಕಿಲ್ಲ ಅನ್ನೋ ಹಣೆಪಟ್ಟಿಯನ್ನ ಯಡಿಯೂರಪ್ಪನವರಿಗೆ ಕಟ್ಟಿ ಸಿಎಂ ಹುದ್ದೆಯಿಂದ ದೂರ ಇಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಅದೇನೇ ಇದ್ರೂ ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ತಂದುಕೊಡಲು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಸಿಂಗಲ್ ಸೇನಾನಿಗಳಾಗಿ ಸೆಣಸಾಡ್ತಿದ್ದಾರೆ. ಇವರನ್ನ ಬಿಟ್ರೆ ಉಳಿದೆಲ್ಲ ಮುಖಂಡರು ಅತಂತ್ರ ವಿಧಾನಸಭೆಗಾಗಿ ಹಂಬಲಿಸುತ್ತಿದ್ದಾರೆ. ಹಾಗಾದ್ರೆ ಮತದಾರನ ನಿರ್ಧಾರ ಏನು ಅನ್ನೋದು ಗೊತ್ತಾಗಬೇಕಾದ್ರೆ ಮೇ 15ರವರೆಗೂ ಕಾಯಲೇಬೇಕು. ಎಲ್ಲ ರಾಜಕೀಯ ಪಕ್ಷಗಳು ತಂತ್ರ ಪ್ರತಿತಂತ್ರ ಮಾಡಿಯೇ ಅಧಿಕಾರಕ್ಕೆ ಬರೋದು. ಈ ಸಲದ ಚುನಾವಣೆ ಅದಕ್ಕೆ ಹೊರತಾಗಿಲ್ಲ. ಆದ್ರೆ ಹಿಂದಿನ ವಿಧಾನಸಭಾ ಚುನಾವಣೆ ನೋಡಿದ್ರೆ ಈ ಸಲದ ಚುನಾವಣೆಯಲ್ಲಿ ಪಕ್ಷದೊಳಗೊಳಗೆ ಭಯಂಕರ ತಂತ್ರ ಪ್ರತಿತಂತ್ರ ನಡೀತಾ ಇದೆ. ಏನೇ ತಂತ್ರ ಪ್ರತಿತಂತ್ರ ಮಾಡಿದ್ರೂ ಮತದಾರ ಪ್ರಭುವಿನ ಮೇಲೆ ನಿಂತಿದೆ ಅಧಿಕಾರ. ಹೀಗೆ ಹೇಳ್ತಾ ಇವತ್ತಿನ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.